ಇನ್ ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸುತ್ತಿರುವರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ ಅಂಡ್ ಯುಕೆಜಿ, ಲಿಂಗಸ್ಕೂರ್ ರೋಡ್ ನಿಯರ್ ಓಲ್ಡ್ ಚೆಕ್ ಪೋಸ್ಟ್, ರಾಯಚೂರ್. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರ್. Next Gen Preschool. Eurokids, India's next gen preschool, making learning fun. ಶ್ರೀ ಜ್ಞಾನ ಗಂಗಾ ಪ್ರೀ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ. ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, ಎನ್ಜಿಒ ಕಾಲೋನಿ, ರಾಯಚೂರ್. ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್, ನರ್ಸರಿ, ಎಲ್ಕೆಜಿ, ಯುಕೆಜಿ ಅಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್. ಅಡ್ರೆಸ್ ಲಿಂಗಸ್ಕೂರ್ ರೋಡ್, ಅಪೋಸಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ರಾಯಚೂರ್. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಎನ್ಡಿಎ ನೇತೃತ್ವದ ಭಾರತೀಯ ಜನತಾ ಪಕ್ಷವು ಕೇಂದ್ರದಲ್ಲಿ 2ನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಅನೇಕ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವ ಮೂಲಕ 1 ವರ್ಷ ಪೂರ್ಣಗೊಳಿಸಿದ ಸಂಭ್ರಮ. ಶುಭ ಕೋರುವವರು ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು ನಗರ. ಶ್ರೇಯಾ ಅಕಾಡೆಮಿ, ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ರಿಂದ ಜೂನ್ 10, 2020 ವಿಸಿಟ್ ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ್ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಬಾಲ್ವಿನ್ ಕೋ ಎಜುಕೇಶನ್ ಸ್ಕೂಲ್ affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ನಮಸ್ಕಾರ. ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರಾಭಿವೃದ್ಧಿ ಕೋಶ ಇಇ ಮಲ್ಲಿಕಾರ್ಜುನ್ ಗೋಪಿಶೆಟ್ಟಿ ಮನೆ ಮೇಲೆ ಎಸಿಬಿ ದಾಳಿ, 4 ತಂಡಗಳಿಂದ ಏಕಕಾಲಕ್ಕೆ ತಪಾಸಣೆ. ತೆಲುಗು ಚಿತ್ರನಟ ನಂದಮೂರಿ ಬಾಲಕೃಷ್ಣರವರ 60ನೇ ವರ್ಷ ಜನ್ಮದಿನ. ಪೌರ ಕಾರ್ಮಿಕರಿಗೆ ಮಾಸ್ಕ್, ಸ್ಯಾನಿಟೈಸರ್ ವಿತರಣೆ. ತೋಟಗಾರಿಕೆ ಬೆಳೆ ಸಮೀಕ್ಷೆ ತಪ್ಪಾಗಿ ನಮೂದು, ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮನವಿ. ರಾಜ್ ಕಾಲುವೆ ಸ್ವಚ್ಛಗೊಳಿಸಲು ರಾಯಚೂರು ನಾಗರಿಕರ ವೇದಿಕೆಯಿಂದ ಜಿಲ್ಲಾಧಿಕಾರಿಗೆ ಮನವಿ. ಪುಟ್ಟರಾಜ್ ಗವಾಯಿಗಳ ಪುಣ್ಯಸ್ಮರಣೆ, ಕಲಾವಿದರ ಭವನ ನಿರ್ಮಾಣಕ್ಕೆ ನಿವೇಶನ ಒದಗಿಸಲಿ, ವೆಂಕಟೇಶ್ ಆಲ್ಕೋಡ್. ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡರ ಹುಟ್ಟುಹಬ್ಬ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸನ್ಮಾನ. ಒಡ್ಡೇಪಲ್ಲಿ ಸರ್ಕಾರಿ ಶಾಲೆ ಜಮೀನು ಒತ್ತುವರಿ, ತೆರವಿಗೆ ಆಗ್ರಹಿಸಿ ಡಿಎಸ್ಎಸ್ ಒತ್ತಾಯ. ಓಪೆಕ್ ಆಸ್ಪತ್ರೆ ಸಿಬ್ಬಂದಿಗೆ ಕೊರೋನಾ ಸೋಂಕು, ಆಸ್ಪತ್ರೆ ಆಡಳಿತ ಅವ್ಯವಸ್ಥೆ, ಸಿಬ್ಬಂದಿಗಳಿಗೆ ದೊರೆಯದ ಸೌಲಭ್ಯ. ಅರಣ್ಯ ಇಲಾಖೆಯ ಭೂಮಿ ರಕ್ಷಿಸಲು ಡಿಎಸ್ಎಸ್ ಮನವಿ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇಲೆ ನಗರಾಭಿವೃದ್ಧಿ ಕೋಶ ಕಾರ್ಯಪಾಲಕ ಅಭಿಯಂತರ ಮಲ್ಲಿಕಾರ್ಜುನ್ ಗೋಪಿಶೆಟ್ಟಿ ನಿವಾಸ ಸೇರಿ
4 ಕಡೆ ಎಸಿಬಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ಅಕ್ರಮ ಆಸ್ತಿಗಳಿಗೆ ಆರೋಪದ ಮೇಲೆ ನಗರಾಭಿವೃದ್ಧಿ ಕೋಶ ಕಾರ್ಯಪಾಲಕ ಅಭಿಯಂತರ ಮಲ್ಲಿಕಾರ್ಜುನ್ ಗೋಪ್ಶೆಟ್ಟಿ ನಿವಾಸ ಸೇರಿ 4 ಕಡೆ ಎಸಿಬಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. ನಗರದ ಐಡಿಎಸ್ಎಂಟಿ ಲೇಔಟ್ ನಿವಾಸ ಹೊಂದಿರುವ ಮಲ್ಲಿಕಾರ್ಜುನ್ ಗೋಪಿಶೆಟ್ಟಿಯವರು ಪೆಟ್ರೋಲ್ ಪಂಪ್, ಟ್ರ್ಯಾಕ್ಟರ್ ಶೋರೂಮ್ ಹೊಂದಿದ್ದಾರೆ. ಡಿಸಿ ಕಚೇರಿಯಲ್ಲಿರುವ ನಗರಾಭಿವೃದ್ಧಿ ಕೋಶದ ಕಚೇರಿಯೂ ಸೇರಿದಂತೆ 4 ತಂಡಗಳು ಪ್ರತ್ಯೇಕವಾಗಿ ದಾಳಿ ನಡೆಸಿ ಮಾಹಿತಿಯನ್ನು ಸಂಗ್ರಹಿಸಿವೆ. ಎಸಿಬಿ ಡಿವೈಎಸ್ಪಿ ಸಂತೋಷ್ ಬನ್ನಟ್ಟಿ ನೇತೃತ್ವದಲ್ಲಿ ದಾಳಿ ನಡೆಸಿದ ಅಧಿಕಾರಿಗಳು ನಿವಾಸದಲ್ಲಿ ಆಭರಣಗಳು, ಬ್ಯಾಂಕ್ ಠೇವಣಿ, ಬ್ಯಾಂಕ್ ಖಾತೆಗಳ ವ್ಯವಹಾರ, ಸ್ಥಿರಾಸ್ತಿಗಳ ಮಾಹಿತಿಯನ್ನು ಸಂಗ್ರಹಿಸಿತು. ಮಲ್ಲಿಕಾರ್ಜುನ್ ಗೋಪ್ಶೆಟ್ಟಿ ಹಾಗೂ ಪತ್ನಿ ವಿಜಯರಾಜೇಶ್ವರಿ ಗೋಪ್ಶೆಟ್ಟಿ ಹೆಸರಿನಲ್ಲಿರುವ ಎಲ್ಲ ದಾಖಲೆಗಳನ್ನು ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿತು. ನಗರಾಭಿವೃದ್ಧಿ ಇಲಾಖೆಯ ವಿವಿಧ ಹಂತದಲ್ಲಿ ಕಾರ್ಯನಿರ್ವಹಿಸುವ ಮಲ್ಲಿಕಾರ್ಜುನ್ ಇವರು ಆದಾಯಕ್ಕಿಂತಲೂ ಹೆಚ್ಚು ಆಸ್ತಿ ಹೊಂದಿರುವ ಕುರಿತು ದಾಖಲೆಗಳ ಮಾಹಿತಿಯನ್ನು ಕ್ರೋಢೀಕರಿಸಿತು ಎಂದು ಹೇಳಲಾಗಿದೆ. ದಾಳಿ ಸಂದರ್ಭದಲ್ಲಿ ಪತ್ತೆಯಾಗಿರುವ ಮಾಹಿತಿಯನ್ನು ಎಸಿಬಿ ಅಧಿಕಾರಿಗಳು ಬಹಿರಂಗಪಡಿಸಿಲ್ಲ. ಸರ್ಕಾರಿ ನೌಕರರು ಪ್ರತಿ ವರ್ಷ ಆಸ್ತಿ ವಿವರವನ್ನು ನೀಡಬೇಕಾಗಿರುವುದು ಕಡ್ಡಾಯವಾಗಿದೆ. ಆದರೆ ಮಲ್ಲಿಕಾರ್ಜುನ್ ಗೋಪಿಶೆಟ್ಟಿಯವರು ಆಸ್ತಿ ವಿವರ ಸಲ್ಲಿಸಿರುವ ಕುರಿತು ಸಹ ತನಿಖಾ ತಂಡ ಮಾಹಿತಿ ಸಂಗ್ರಹಿಸಿದೆ ಎಂದು ಹೇಳಲಾಗಿದೆ. ಯಾವುದೇ ಆಸ್ತಿ ವಿವರ ಸಲ್ಲಿಸದೇ ಇರುವುದು ಸಹ ಪತ್ತೆಯಾಗಿದೆ ಎಂದು ಹೇಳಲಾಗಿದೆ. ಸುಮಾರು ಗಂಟೆಯವರೆಗೆ ಎಸಿಬಿ ತಂಡ ದಾಖಲೆಗಳ ಪರಿಶೀಲನೆ ನಡೆಸಿತು. ಬೆಳಿಗ್ಗೆಯೇ ಎಸಿಬಿ ತಂಡ ದಾಳಿ ನಡೆಸಿರುವುದು ಅವರ ಕುಟುಂಬಕ್ಕೆ ಶಾಕ್ ನೀಡಿದಂತಾಗಿದೆ. ತೆಲುಗು ಚಿತ್ರನಟ ನಂದಮೂರಿ ಬಾಲಕೃಷ್ಣ ಇವರ 60ನೇ ಹುಟ್ಟುಹಬ್ಬದ ಅಂಗವಾಗಿ ಪೌರ ಕಾರ್ಮಿಕರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳು ವಿತರಿಸಲಾಯಿತು. ತೆಲುಗು ಚಿತ್ರನಟ ನಂದಮೂರಿ ಬಾಲಕೃಷ್ಣ ಇವರ 60ನೇ ಹುಟ್ಟುಹಬ್ಬದ ಅಂಗವಾಗಿ ಪೌರ ಕಾರ್ಮಿಕರಿಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ವಿತರಿಸಲಾಯಿತು. ಶಾರದಾ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಂಜಯ್ ಕುಮಾರ್, ವಿಶ್ವತ್ ಪಟ್ಟಿ, ಕಾರ್ಮಿಕ ಘಟಕದ ಅಧ್ಯಕ್ಷ ವೀರೇಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ನಗರದ ಸ್ವಚ್ಛತೆಗೆ ನಿರಂತರವಾಗಿ ತೊಡಗಿಸಿಕೊಂಡಿರುವ ಪೌರ ಕಾರ್ಮಿಕರ ಆರೋಗ್ಯ ರಕ್ಷಣೆಗೆ ಮಾಸ್ಕ್ಗಳನ್ನು ಬಳಸಿ ಮೇಲಿಂದ ಮೇಲೆ ಸ್ಯಾನಿಟೈಸರ್ ಬಳಸುವಂತೆ ಮನವಿ ಮಾಡಿದರು. ಪೌರ ಕಾರ್ಮಿಕರಿಗೆ ಮಾಸ್ಕ್ ವಿತರಣೆ ಮೂಲಕ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಪೌರ ಕಾರ್ಮಿಕರಿಗೆ ಸ್ಯಾನಿಟೈಸರ್ ಹಾಗೂ ಮಾಸ್ಕ್ ವಿತರಣೆ ಮಾಡಲಾಗುವುದು. ಶ್ರೀ ನಂದಮೂರಿ ಬಾಲಕೃಷ್ಣರವರ 60ನೇ ಹುಟ್ಟುಹಬ್ಬಕ್ಕೆ ಜಯವಾಗಲಿ ಹಾಗೂ ಶ್ರೀ ಬಾಲಯ್ಯನವರಿಗೆ ಜಯವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿ ನಮಗೆ ಸನ್ಮಾನ ಮಾಡಿರ್ತಕ್ಕಂಥ ಎಂದಿಕೆ ಫ್ಯಾನ್ಸ್ರವರಿಗೆ ಹಾಗೂ ಇಲ್ಲಿ ನೆರೆದಿರ್ತಾರೆ. ಪ್ರತಿ ವರ್ಷ ಇದೇ ರೀತಿ ಒಳ್ಳೆಯ ಕಾರ್ಯಕ್ರಮವನ್ನು ಅಭಿವೃದ್ಧಿ ಮಾಡುತ್ತಾ ಸಾಗಿದ್ದಾರೆ ನಮ್ಮ ಭೀಮಣ್ಣ ಅವರು. ಮುಂದೆ ನಾವು ಫ್ಯಾನ್ಸ್ ಇದ್ವಿ. ಆದ ನಂತರ ದಿನಗಳಲ್ಲಿ 84ರಿಂದ ನಮ್ಮ ಭೀಮಣ್ಣ ಅವರಿಗೆ ಅಧಿಕಾರ ವಹಿಸಿಕೊಟ್ಟಾಗಲಿಂದ ಅವರು ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಮತ್ತು ನಮ್ಮ ಫ್ಯಾನ್ಸ್ ಕಡೆಯಿಂದ ಒಂದು ಕೌನ್ಸಿಲರ್ ಆಗಿ 2 ಸಲ ಅವರು ಜಯಬೇರಿ ಸಾರಿಸಿ ಒಂದು ಹೆಸರುವಾಸಿಯಾಗಿದ್ದಾರೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಮತ್ತು ಒಂದು ಹುಟ್ಟುಹಬ್ಬವನ್ನು ಬರೀ ಹುಟ್ಟುಹಬ್ಬವನ್ನಾಗಿ ಮಾಡಲಾರ್ದೆ ಮೊನ್ನೆ NTR ಅಭಿಮಾನಿಗಳ ಸಂಘ ವತಿಯಿಂದ ಮೊನ್ನೆ
NTR ಹುಟ್ಟುಹಬ್ಬ ಸಂದರ್ಭದಲ್ಲಿ, ದೊಡ್ಡ NTR ಹುಟ್ಟುಹಬ್ಬ ಸಂದರ್ಭದಲ್ಲಿ ಅಕ್ಕಿ ವಿತರಣೆ ಮಾಡುವುದಾಗಲಿ, ಅದಕ್ಕಿಂತ ಮುಂಚೆ ಜೂನಿಯರ್ NTR ಹಬ್ಬದ ಸಂದರ್ಭವಾಗಿ ಅಂಧ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಅಲ್ಲಿ ಅಕ್ಕಿಯನ್ನು ಮತ್ತು ಅನ್ನ ದಾನವನ್ನು ಮಾಡುವುದಾಗಲಿ, ಇಂಥ ಒಳ್ಳೆಯ ಕಾರ್ಯಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ. ಅವರಿಗೆ ಸಹಕರಿಸಿದಂಥ ವಿಶ್ವನಾಥ ಅಣ್ಣನವರಿಗೂ ಎಲ್ಲರಿಗೂ ಸಹ ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಇದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕಂತೇಳಿ ನಾನು ಇನ್ನೊಂದು ಸಲ ಅವರಲ್ಲಿ ಕೇಳಿಕೊಳ್ಳುತ್ತಾ, ಕೊರೋನಾದಲ್ಲಿ ಭಾಳಷ್ಟು ಕೆಲಸ ಮಾಡಿದವರು. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮೊದಲೇನು ನಮ್ಮದು ಗ್ರೀನ್ ಝೋನಲ್ಲಿತ್ತು, ಬೊಂಬಾಯಿಂದ ವಲಸಿಗರು ಬಂದದಿಂದ ನಮ್ಮದು ಸಾಕಷ್ಟು ಕೊರೋನಾದಲ್ಲಿ ಇಡಲಾಯಿತು. ನಮ್ಮ ಪೌರ ಕಾರ್ಮಿಕರು ನಮಗೋಸ್ಕರ ದಿನ ಹಗಲು ರಾತ್ರಿ ಪೊಲೀಸರಾಗಲಿ ಹಾಗೂ ಡಾಕ್ಟ್ರುಗಳಾಗಲಿ ಅವರು ಹೆಂಡತಿ ಮಕ್ಕಳನ್ನ ಬಿಟ್ಟು ಈ ಕೊರೋನಾದಲ್ಲಿ ಅವರು ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಹಾಗೂ ಪೊಲೀಸ್ ಸಿಬ್ಬಂದಿದವರು ಹಗಲು ರಾತ್ರಿ ಹಾಗೂ ಪೌರ ಕಾರ್ಮಿಕರು ಬೆಳಗ್ಗೆ 4 ಗಂಟೆಯಿಂದ ಮನೆಗೆ ಯಾವಾಗೋತ್ತಾರೆ ಆಗುತ್ತಿಲ್ಲ, ಪರವಾಗಿಲ್ಲ. ಅವರು ಎಲ್ಲೆಲ್ಲಿ ನಮ್ಮ ಕ್ವಾರಂಟೈನಲ್ಲಿದ್ದ ಎಲ್ಲರಿಗೆ ಸಿಬ್ಬಂದಿ ಪರವಾಗಿ ಅವರು 24 ತಾಸು ಕೆಲಸ ಮಾಡ್ತಿದ್ದಾರೆ. ನಾವು ಸಣ್ಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅವರಿಗೆ ಸ್ಯಾನಿಟೈಸರ್ ಹಾಗೂ ನಮ್ಮ ಮಾಸ್ಕ್ ವಿತರಣೆ ಮಾಡಬೇಕಂತ ನಮ್ಮದು ಅನಿಸಿಕೆ. ಏನಂದರೆ ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ನಮ್ಮ ನಂದಮೂರಿ ಬಾಲಕೃಷ್ಣ ಅವರ ಹುಟ್ಟಿದ ಹಬ್ಬದಲ್ಲಿ ಬಾಲಯ್ಯ 60 ವರ್ಷ ಅಲ್ಲ 16 ವರ್ಷ ಹುಡುಗಿದ್ದಂಗೆ. ಬಾಲಯ್ಯ 60 ವರ್ಷ ಅಲ್ಲ 16 ವರ್ಷ ಹುಡುಗ. ನೇರವಾಗಿ ಮಾತಾಡ್ತೇನೆ, ಮುಖ ಸೂಟಿಯಾಗಿ ಮಾತಾಡ್ತೇನೆ, ಯಾರಿಗೂ ಅಂಜೋದಿಲ್ಲ. ಕೆಲವು ಜನ ಅನ್ಕೊಂತಾರೆ ನಮ್ಮ ಬಾಲಯ್ಯ ಬಗ್ಗೆ. ಬಾಲಯ್ಯ ಯಾವಾಗಲೂ ನೋಡಿದ್ರೆ ಸಿಟ್ಟಾಗಿರ್ತಾನೆ. ಸಿಟ್ಟಲ್ಲ, ಬಾಲಯ್ಯ ನೇರವಾಗಿ ಮಾತಾಡ್ತಾನೆ, ಯಾರಿಗೂ ಅಂಜವನಿಲ್ಲ. ಸಿನಿಮಾ ಚರಿತ್ರದಲ್ಲಿ ಒಬ್ಬರು ಅಂಜವನಲ್ಲ, ನೇರವಾಗಿ ಮಾತಾಡೋಣ. ಅವರು ಅಭಿಮಾನಿಗಳಾಗಿ ನಾವು ಭೀ ಎಲ್ಲರಿಗೂ ನೇರವಾಗಿ ಮಾತಾಡ್ತೇವೆ. ನಾವು ಸುಮಾರು 84ರಿಂದ ಅವ್ರ ಅಭಿಮಾನಿಯಾಗಿದ್ದೇವೆ. 1994ರಲ್ಲಿ ಮೊದಲನೇ ಚಿತ್ರ. ಅವರು ಜನಿಸಿದ್ದು ಚೆನ್ನೈಯಲ್ಲಿ, ವಿದ್ಯಾಭ್ಯಾಸ ಮಾಡಿದ್ದು ಚೆನ್ನೈ 1ರಿಂದ 10ನೇ ತರಗತಿ ಚೆನ್ನೈಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಆಮೇಲೆ ಹೈದರಾಬಾದ್ನಲ್ಲಿ ಡಿಗ್ರಿ ಪದವಿ ಪಡೆದಿದ್ದಾರೆ ನಿಜಾಮ್ ಕಾಲೇಜಿನಲ್ಲಿ. ಅನಂತರ 8 ವರ್ಷದಲ್ಲಿ ಅವರು ತಾತ ಮಕ್ಕಳ ಚಿತ್ರದಲ್ಲಿ ಚಿತ್ರರಂಗವನ್ನು ಪ್ರದರ್ಶನ ಮಾಡಿದರು. ನಂತರ ಅವರು ತಂದೆ ಜೊತೆಯಲ್ಲಿ ಸುಮಾರು 10 ಸಿನಿಮಾಗಳು ಪ್ರದರ್ಶನ ಮಾಡಿದ ನಂತರ ಅವರು ತಂದೆಯವರು ರಾಜಕೀಯದಲ್ಲಿ ಹೋದರು. ಆಮೇಲೆ ನಮ್ಮ ತಂದೆಯವರು ಮುಖ್ಯಮಂತ್ರಿ ಆದರೂ ಭೀ ಬಾಲಕೃಷ್ಣ ಅವ್ರನ್ನ ನನ್ನ ಮಗನ ಹೀರೋ ಮಾಡಂತ ಯಾವ ನಿರ್ಮಾತನ ಕೇಳಿಲ್ಲ, ಯಾವ ಡೈರೆಕ್ಟ್ ಕೇಳಿಲ್ಲ. ಮೊದಲನೇ ಚಿತ್ರ ಬಾಲಕೃಷ್ಣ ನಟಿಸಿದ್ದು ಸಾಹಸಮೇನ ಜೀವಿತಂ 1984ರಲ್ಲಿ 1/6/1984ರಲ್ಲಿ P. ವಾಸು ಡೈರೆಕ್ಷನಲ್ಲಿ. 2ನೇ ಚಿತ್ರ ಡಿಸ್ಕೋ ಕಿಂಗು. 3ನೇ ಚಿತ್ರ ಜನನಿ ಜನ್ಮ. 3 ಸಿನಿಮಾಗಳು ಬಾಲಕೃಷ್ಣ ನಟನೆ ಗುರುಸಿದ ಕಾಲತ್ರ ಬಾಲಕೃಷ್ಣ ಗುರುಸಲಿಲ್ಲ ಜನ. ನಂತರ ಬಂದಿದ್ದು 1984ರಲ್ಲಿ ಮಂಗಂಗಾರಿ ಮನ್ಮೂಡು ಚಿತ್ರವು ಬ್ಲಾಕ್ಬಸ್ಟರ್ ಮೂವ್ ಅಂದರೆ ಸೂಪರ್ ಡೂಪರ್ ಹಿಟ್ ಆಗಿ ತಂದಂಥ ಪ್ರದರ್ಶನ ಮಾಡಿ ಜನ ಮೆಚ್ಚಿಕೊಂಡು ಒಂದು ಸುಮಾರು ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಚಿತ್ರ ಬಾಲಕೃಷ್ಣ 100 ದಿನ ಆಡಿದ ಚಿತ್ರ ಅಂದರೆ ಮಂಗಂಗಾರಿ ಮನ್ಮೂಡು. ನಾವು ಸುಮಾರು ಮಂಗಂಗಾರಿ ಚಿತ್ರವನ್ನು ನೋಡಿ ಆಮೇಲೆ ಹೈದರಾಬಾದಲ್ಲಿ 1000 ವರ್ಷ.
ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಹಾಗೂ ನಗರಸಭೆ ಮಾಜಿ ಸದಸ್ಯ ಭೀಮಣ್ಣ ಮಂಚಾಲ್, ವಿಶ್ವನಾಥ್, ವಿಬಿಕೆ ಕಾಶಿ, ಆರ್ ಹನುಮಂತು, ಆರ್ ಮಾರೆಪ್ಪ, ಆರ್ ಸಣ್ಣ ಹನುಮಂತು, ಶ್ರೀನಿವಾಸ್, ರಮೇಶ್ ನಾಯಕ್, ರಾಘು, ಬಿ ಈರಣ್ಣ, ಮಜ್ವಿ, ನರ್ಸರೆಡ್ಡಿ, ನಾಗಪ್ಪ, ಭೀಮಣ್ಣ, ರವಿ ಪೋತ್ರಾಜ್, ಮೌಲಾಲಿ, ನವೀನ್, ಸಾದಿಕ್, ಮಂಜು, ವಿನೋದ್, ಸಾಮ್ರಾಟ್, ನರಸಿಂಹಲು, ಭೀಮಣ್ಣ, ಸಿಎಂಸಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ತೋಟಗಾರಿಕೆ ಇಲಾಖೆಯಿಂದ ತಪ್ಪು ಬೆಳೆ ಸಮೀಕ್ಷೆ ಮಾಡಿದ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ತೋಟಗಾರಿಕೆ ಇಲಾಖೆಯಿಂದ ತಪ್ಪು ಬೆಳೆ ಸಮೀಕ್ಷೆ ಮಾಡಿದ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಜಿಲ್ಲೆಯ ಸಾವಿರಾರು ರೈತರು ತೋಟಗಾರಿಕೆ, ತರಕಾರಿ ಬೆಳೆ ಮತ್ತು ಹಣ್ಣಿನ ಬೆಳೆಗಳನ್ನು ಬೆಳೆದಂತಹ ಸಾವಿರಾರು ರೈತರ ಹೆಸರನ್ನು ಬೆಳೆ ಸಮೀಕ್ಷೆ ಸಮಯದಲ್ಲಿ ಕೈಬಿಡಲಾಗಿದೆ. ಇದರಿಂದಾಗಿ ಟೊಮೆಟೊ ಬೆಳೆದಂಥ ನೂರಾರು ರೈತರು ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಸರ್ಕಾರ ಕೊಡುವ ಪರಿಹಾರ ಧನ ಇಂತಹ ರೈತರಿಗೆ ಸಿಗುವುದು ಬಹಳ ಕಷ್ಟವಾಗಿದೆ. ಇದಕ್ಕೆ ಮುಖ್ಯ ಕಾರಣ ತಪ್ಪಾಗಿ ಅವೈಜ್ಞಾನಿಕವಾಗಿ ಮಾಡಲಾಗಿರುವ ಬೆಳೆ ಸಮೀಕ್ಷೆ ವರದಿ. ತಾಲೂಕಿನ ಬಾಗೂರು, ಕಡಗಂದೊಡ್ಡಿ ಇನ್ನೂ ಮುಂತಾದ ಗ್ರಾಮಗಳಲ್ಲಿ ನೂರಾರು ರೈತರು ಟೊಮೆಟೊ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಬೆಳೆ ಸಮೀಕ್ಷೆ ವರದಿಯಲ್ಲಿ ಟೊಮೆಟೊ ಬೆಳೆದ ರೈತರ ಹೆಸರುಗಳು ಇಲ್ಲ. ಇನ್ನು ಬಾಬೂರ್ ಗ್ರಾಮದ ಒಬ್ಬ ರೈತನ ಹೆಸರು ಬೆಳೆ ಸಮೀಕ್ಷೆ ವರದಿಯಲ್ಲಿ ಇಲ್ಲ. ಆದ್ದರಿಂದ ಅವೈಜ್ಞಾನಿಕವಾಗಿ ಮತ್ತು ಅಸಮರ್ಪಕವಾಗಿ ಮಾಡಿರುವ ಬೆಳೆ ಸಮೀಕ್ಷೆ ವರದಿಯನ್ನು ತಿರಸ್ಕರಿಸಿ ಮತ್ತು ಹೊಸದಾಗಿ ಬೆಳೆ ಸಮೀಕ್ಷೆ ವರದಿಯನ್ನು ನಡೆಸಿ ಸಮೀಕ್ಷೆ ವರದಿಯಿಂದ ಕೈಬಿಡಲಾದ ರೈತರಿಗೆ ನ್ಯಾಯವನ್ನು ಒದಗಿಸಬೇಕು. ಸರ್ಕಾರದಿಂದ ಸಿಗುವ ಪರಿಹಾರ ಧನವನ್ನು ಎಲ್ಲರಿಗೂ ಸಿಗುವಂತಾಗಬೇಕೆಂದು ಒತ್ತಾಯಿಸಿದರು. ದೇಶದಲ್ಲಿ, ರಾಜ್ಯದಲ್ಲಿ ಏನು ಕೊರೋನಾ ಒಂದು ದೊಡ್ಡ ಆಘಾತ ಒಂದು ಮಾಡಿತಲ್ಲ, ಆದ ಕಾರಣ ಇವತ್ತಿನ ದಿನ ರೈತ ಬೆಳೆದಂಥ ಒಂದು ಮಾಲನ್ನು ಮಾರ್ಕೆಟ್ನಲ್ಲಿ ಮಾರೋಕ್ಕೆ ಅವಕಾಶ ಸಿಗಲಿಲ್ಲ. ಯಾಕಂದರೆ ಕೊರೋನಾ ಸಲುವಾಗಿ ಎಲ್ಲಿ ಮಾಲ್ ಅಲ್ಲೇ ಹೊಲ್ದಾಗ ಕೊಳ್ತದವು. ಸರ್ಕಾರ ಅದಕ್ಕೆ ಪರಿಹಾರ ಧನ ಅಂತ ಘೋಷಣೆ ಮಾಡಿದೆ. ಅದನ್ನು ಕೆಲವು ತೋಟಗಾರಿ ಇಲಾಖೆಯವರಾಗಲಿ, ಕಂದಾಯ ಇಲಾಖೆಯವರೇ ಮತ್ತು ಕೃಷಿ ಇಲಾಖೆಯವರು ಸರ್ವೆಯನ್ನು ಮಾಡಿದ್ದಾರೆ ಕೆಲವು ಹಳ್ಳಿಗಳನ್ನು. ಆದರೆ ನಿಜವಾದ ರೈತ ಬೆಳೆದಂಥ ರೈತಗೆ ಅಲ್ಲಿ ಹೆಸರು ಇಲ್ಲ, ಅದರಲ್ಲಿ ನೋಂದಣಿ. ಕೆಲವು ಗ್ರಾಮಗಳ ಹೆಸರುಗಳೇ ಇಲ್ಲ ಅದರಲ್ಲಿ. ಯಾರ್ಯಾರು ರೈತರೇನು ಬೆಳೆದರಲ್ಲ ಆ ಗ್ರಾಮದ ಹೆಸರುಗಳೂ ಇಲ್ಲ. ಇವೆಲ್ಲ ಅಜ್ಞಾನಿಕವಾಗಿ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಸರ್ಕಾರಕ್ಕೆ ಸಂದೇಹ ಕಳಿಸಿದ್ದಾರೆ. ಮತ್ತು ರೀಸರ್ವೆ ಮಾಡಿ ಮತ್ತು ಯಾರ್ಯಾರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸಬೇಕು. ಇಲ್ಲದಿದ್ದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಂತ ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಲಕ್ಷ್ಮಣಗೌಡ ಕಡಗೊಂದೊಡ್ಡಿ, ಜಯಪ್ಪ ಸ್ವಾಮಿ, ಕೆ ವೀರೇಶ್ ಗೌಡ, ನರಸರೆಡ್ಡಿ ಬಾಯ್ದೊಡ್ಡಿ, ವಿಶ್ವನಾಥ್ ರೆಡ್ಡಿ, ನರಸಪ್ಪ ಯಾದವ್, ಹುಲಿಗಪ್ಪ ಜಾಲಿಬೆಂಚಿ ಸೇರಿದಂತೆ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Jolly Kids Play School AC Campus. Admissions open for 2020-21. Playgroup, nursery, LKG and UKG. Few of the highlighting future of program include spoken English assembly activity, rewards and recognition, conversations, Montessori methodology, bus facility from home, student teacher ratio 1:20. A group of John Milton Techno High School. For more details, please contact address
Lingaskur Road near Old Check Post, Raichur. Mobile number 903512998 94495 ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. When you go to sleep, the comfort cells get to work. Sleep well Resting Good, Sleep well Latex Plus, Sleep well My Mattress, Sleep well Umang, Sleep well Back Support, Spenetic Air Luxury, Sleep well My Pillows, Sleep well Back Support, Spenetic Air, available in 14 cm 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. India's #1 preschool chain. At the age of 3, unlocking a lock was my biggest achievement. But Ria? She can unlock phones, tablets, laptops, even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. Shri Gnana Ganga Pre-Primary, Primary and High School, English Medium. Admissions are open. No fashion, no donation. We believe only in quality education. Faculty, syllabus and activity-based education, computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು Visit Shri Gnana Ganga High School, NGO Colony, Raichur. Mobile 9916941389. ನಮ್ಮ ಪ್ರತಿಭಾವಂತರು. John Milton Techno High School, Nursery, LKG, UKG and 1st standard to 10th standard. Recognized by Government of Karnataka. State and CBSE concept. The right path for IIT, JEE, medical and other competitive exams. IIT and medical foundations start from 6th standard to 9th standard. Olympiads, NSO, NCO, IMO, IEO, NTSC, a concept with difference. Features of our school: computer lab, digital room, science lab, library room, activity room, auditorium room and dance hall. Every 4th Saturday workshop. Techno curriculum activity based education. Music, yoga, art and craft, karate, burden free education. Student teachers ratio 1:25. Admissions are in progress. UKG to 10th standard. Hostel facility 6th standard to 10th standard.
For more details, please contact address Lingaskur Road, opposite Agriculture University, Raichur. Mobile number 90351 29938 96322 38227 94495 43549. ಶ್ರೇಯಾ ಅಕಾಡೆಮಿ ಬ್ಯಾಂಗ್ಳೂರ್, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ. 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ ಮೇ 11, 2020 ರಿಂದ ಜೂನ್ 10, 2021 ಎಸ್ಎಸ್ಎಲ್ಸಿ ವಿಷಯಗಳು ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್. ಕ್ರಾಶ್ ಕೋರ್ಸ್ ಸಬ್ಜೆಕ್ಟ್ಸ್ ಪಿಯುಸಿ ಸೈನ್ಸ್, ಪಿಯುಸಿ ಕಾಮರ್ಸ್, ಐಟಿಐ ಕೋರ್ಸಸ್, ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಕೋರ್ಸಸ್, ಡಿಪ್ಲೊಮಾ ಇಂಜಿನಿಯರಿಂಗ್ ಕೋರ್ಸಸ್. For 3 subjects, ₹1000 only. For completion for courses, visit Ullala Main Road, Moneshwar Nagar, Jnanajyoti Nagar, Bangalore. Contact 77604 78421, 77608 4621, 77604 62421. పడమర కొండల్లో వాలిన సూర్యుడా పగిలిన కోటలనే వదిలిన మారేడా. పడమర కొండల్లో వాలిన సూర్యుడా పగిలిన కోటలనే వదిలిన మారేడా. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಎನ್ಡಿಎ ನೇತೃತ್ವದ ಭಾರತೀಯ ಜನತಾ ಪಕ್ಷವು ಕೇಂದ್ರದಲ್ಲಿ 2ನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಅನೇಕ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವ ಮೂಲಕ 1 ವರ್ಷ ಪೂರ್ಣಗೊಳಿಸಿದ ಸಂಭ್ರಮ. ಶುಭ ಕೋರುವವರು ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು ನಗರ. ದಂಡಾಲಯ್ಯ ದಂಡಾಲಯ್ಯ ಮಾತೋನೇನು ఉండాలయ్య. ఏడుస్తారంట్రా? దేవుడు గుడిదలి మనతో ఉండడానికి వస్తున్నారా? పండగ చేసుకోవాలరా? ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ ಸ್ಟೂಡೆಂಟ್ಸ್ ಇನ್ ಕನ್ನಡ, ಇಂಗ್ಲಿಷ್ medium and CBSE students. 6th to 10th standard state English medium and CBSE students. Math, Science, Social Studies, English. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ 6ರಿಂದ 10ನೇ ತರಗತಿವರೆಗೆ ಇಂಗ್ಲಿಷ್, ವಿಜ್ಞಾನ, ಗಣಿತ ವಿಷಯಗಳು ಬೋಧಿಸಲಾಗುತ್ತದೆ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ SSLC students in Kannada, English medium, May 10th to July 31st, 2020. Classes timing morning 7 a.m. to 12 p.m. Fees structure installment facility. Free demo classes 5 days. Subject Math, Science, English, Social Studies. Faculty MA, MCom, MSc, B.Ed, BE, MTech, BDS, BAMS, PhD. Extracurriculum personality development. What next after SSLC? Competitive examination. For each batch, 100 students only. Visit Shreya Academy, Ullala Main Road, Moneshwara Nagar, Jnanajyoti Nagar, Bangalore. Contact 77604 78421, 77608 4621, 77604 62421. Baldwin Co-Education School affiliated to ICSC, a unit of Baldwin Methodist Educational Society, Bangalore. Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our specialties: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 a.m. to 12:10 p.m. and nursery to 10th standard 9 a.m. to 3:45 p.m.
For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 831000 4869. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ನಗರದ ರಾಜಕಾಲುವೆಗಳನ್ನು ಮತ್ತು ರಸ್ತೆ ಬದಿಯ ಕಸವನ್ನು ತ್ವರಿತಗತಿಯಲ್ಲಿ ಸ್ವಚ್ಛಗೊಳಿಸಬೇಕೆಂದು ರಾಯಚೂರು ನಾಗರಿಕ ವೇದಿಕೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ನಗರದ ರಾಜಕಾಲುವೆಗಳನ್ನು ಮತ್ತು ರಸ್ತೆ ಬದಿಯ ಕಸವನ್ನು ತ್ವರಿತಗತಿಯಲ್ಲಿ ಸ್ವಚ್ಛಗೊಳಿಸಬೇಕೆಂದು ರಾಯಚೂರು ನಾಗರಿಕ ವೇದಿಕೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಇದೀಗ ಮಳೆಗಾಲ ಪ್ರಾರಂಭವಾಗಿದೆ. ಈ ಸಮಯದಲ್ಲಿ ಮಲೇರಿಯಾ, ಡೆಂಗು ಮುಂತಾದ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವವಿರುತ್ತದೆ. ಪ್ರಸ್ತುತ ಇಡೀ ವಿಶ್ವವೇ ಕೊರೋನಾ ವೈರಸ್ ಮಹಾಮಾರಿಯಿಂದ ತಲ್ಲಣಗೊಂಡಿದೆ. ಈ ಸಾಂಕ್ರಾಮಿಕ ರೋಗದಿಂದ ಲಕ್ಷಾಂತರ ಜನರ ಸಾವು ನೋವುಂಟಾಗಿ ಮಾನವನು ಹೊಸ ಜೀವನ ವಿಧಾನವನ್ನು ರೂಪಿಸಿಕೊಳ್ಳುವ ಅನಿವಾರ್ಯ ಪರಿಸ್ಥಿತಿಯುಂಟಾಗಿದೆ. ರಾಯಚೂರಿನಲ್ಲಿ ಆಡಳಿತ ಕಾರ್ಯವರ್ಗ ಕೊರೋನಾ ನಿಯಂತ್ರಣವನ್ನು ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿರುವುದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಪ್ರಸ್ತುತ ನಗರದಲ್ಲಿ ಸ್ವಚ್ಛತಾ ಕಾರ್ಯ ನಡೆಯದೇ ಇರುವುದರಿಂದ ರಸ್ತೆ ಬದಿಗಳಲ್ಲಿ ವಿಪರೀತ ಕಸ ತುಂಬಿದೆ. ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಮಳೆಗಾಲ ಚಾಲಾಗಿದೆ, ಇಮಿಡಿಯೇಟ್ಲಿ ಕ್ಲೀನ್ ಮಾಡಿಸಿದ್ರೆ ಎಲ್ಲ ಈಗ ಕರೋನಾದಿಂದ ಜಗಳಾಗತ್ತಿದ್ವಿ, ಇನ್ನೊಂದು ಕರೋನಾ ಬರ್ತದ, ಡೆಂಗು, ಮಲೇರಿಯಾ. ದಯವಿಟ್ಟು ಸ್ವಲ್ಪ ಈ ಸಂದರ್ಭದಲ್ಲಿ ರಾಯಚೂರು ನಾಗರಿಕ ವೇದಿಕೆ ಸಂಚಾಲಕ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷ ಪಾರ್ಸಮಲ್ ಸುಖಾಣಿ ಸೇರಿದಂತೆ ಇತರರು ಇದ್ದರು. ಗದುಗಿನ ಪುಣ್ಯಾಶ್ರಮದ ಗಾನಯೋಗಿ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ 76ನೇ ಹಾಗೂ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ 10ನೇ ಪುಣ್ಯಸ್ಮರಣೆಯ ಅಂಗವಾಗಿ ಜಾತ್ರಾ ಮಹೋತ್ಸವದ ಪೂಜಾ ಕಾರ್ಯಕ್ರಮವನ್ನು ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಗದುಗಿನ ಪುಣ್ಯಾಶ್ರಮದ ಗಾನಯೋಗಿ ಪಂ ಪಂಚಾಕ್ಷರಿ ಗವಾಯಿಗಳವರ 76ನೇ ಹಾಗೂ ಪದ್ಮಭೂಷಣ ಡಾಕ್ಟರ್ ಪಂ ಪುಟ್ಟರಾಜ ಕವಿ ಗವಾಯಿಗಳವರ 10ನೇ ಪುಣ್ಯಸ್ಮರಣೆಯ ಅಂಗವಾಗಿ ಜಾತ್ರಾ ಮಹೋತ್ಸವದ ಪೂಜಾ ಕಾರ್ಯಕ್ರಮವನ್ನು ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆ ಸಲ್ಲಿಸಿ ಉಭಯ ಶ್ರೀಗಳ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಮಾಡಿ ಮಹಾಮಂಗಳಾರತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಲಾವಿದರಾದ ವೆಂಕಟೇಶ್ ಆಲ್ಕೋಡ್ರವರು ಮಾತನಾಡಿ, ಮಹಾಮಾರಿ ಕೊರೋನಾ ನಿಮಿತ್ತ ಸರ್ಕಾರದ ಆದೇಶದ ಮೇರೆಗೆ ಗದುಗಿನ ಜಾತ್ರಾ ಮಹೋತ್ಸವ ರದ್ದಾಗಿರುವ ಪ್ರಯುಕ್ತ ಕಲಾವಿದರಿಗೆ ಯಾವುದೇ ತರಹದ ಸರ್ಕಾರದ ನಿವೇಶನವಿಲ್ಲದೆ ಇರುವುದರಿಂದ ಈ ಸಾರ್ವಜನಿಕ ಉದ್ಯಾನವನದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಜಿಲ್ಲೆಯಲ್ಲಿ ನಾನಾ ತರಹದ ಕಲಾವಿದರಿದ್ದಾರೆ. ಸರ್ವರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ಆದ ಕಾರಣ ಸರ್ಕಾರವು ಕಲಾವಿದರಿಗೆ ಆರ್ಥಿಕವಾಗಿ ನೆರವು ನೀಡಿ ನಗರದಲ್ಲಿ ಕಲಾವಿದರ ಭವನಕ್ಕೆ ಒಂದು ನಿವೇಶನವನ್ನು ಒದಗಿಸಿಕೊಡಬೇಕೆಂದರು. ಓಂ ತಿದಳ ದೂರಂತಂ ದೂರಂತಂ ಯೋಸ್ಮಾನ್ ದೂರಚಿತಂ ದುರ್ವಯಂ ದುರ್ಮಾವಹ ಶ್ರೀ ಪಂಚಾಕ್ಷರಿ ಪುಟ್ಟರಾಜ ಗವಾಯಿ ನಮಃ. ಪಂಚಾಕ್ಷರಿ ಗವಾಯಿಗಳ ಪುಣ್ಯತಿಥಿ ಈ ದಿನ ಗದಗಿನಲ್ಲಿ ಆಗ್ತಾ ಇತ್ತು. ರಾಯಚೂರಿನಿಂದ ಎಲ್ಲ ಕಲಾವಿದರು ಆ ಜಾತ್ರೆಗೆ ಹೋಗಿ ತಮ್ಮ ತನು ಮನ ಧನದ ಸೇವೆಯನ್ನು, ಪೂಜಾ ಕೈಂಕರ್ಯಗಳನ್ನು ಮಾಡಿ ಇಲ್ಲಿಗೆ ರಾಯಚೂರಿಗೆ ಬರ್ತಾ ಇದ್ರು. ಆಮೇಲೆ 1 ತಿಂಗಳ ಅಂತರದಲ್ಲಿ ರಾಯಚೂರಿನ ರಂಗಭೂಮಿಯಲ್ಲಿ ಅಹೋರಾತ್ರಿ ಹಮ್ಮಿಕೊಳ್ತಿದ್ವಿ. ಆದರೆ ಈ ಸಲ ಗದಗಿಗೆ ಹೋಗಲಿಕ್ಕೆ ಅನುಕೂಲ ಇರದೇ ಇದ್ದರಿಂದ ಮತ್ತು ಗದಗಿನ ಆಶ್ರಮದಿಂದ ನಮಗೆ ಒಂದು ಆದೇಶ ಬಂದು, ನೀವು ಇಲ್ಲಿಗೆ ಬರೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಕೊರೋನಾ ಇದೆ, ನಿಮ್ಮ ಜಾಗದಲ್ಲಿ ನಿಮಗೆ ಅನುಕೂಲ ಆದ ರೀತಿಯಲ್ಲಿ ಗುರುಗಳ ಭಾವಚಿತ್ರವನ್ನು ಇಟ್ಟುಕೊಂಡು ನೀವು ಪೂಜೆ ಮಾಡಿ ಅಲ್ಲೇ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರಿಂದ ನಾವು ಇಲ್ಲಿ ಯಾವುದಾದ್ರೂ ಒಂದು ಹಾಲ್ನಲ್ಲಿ ಅಥವಾ ಇದರಲ್ಲಿ ಆಚರಿಸಬೇಕಂತ ಅಂದ್ಕೊಂಡಿದ್ದೀವಿ. ತಮಗೆಲ್ಲ ಗೊತ್ತು, ಕಲಾವಿದರಿಗೆ ದುಡ್ಡಿನ ಅಭಾವ, ನಮಗೆ ನಿವೇಶನ ಕೂಡ ಇಲ್ಲಿ ಇರದೇ ಇರೋದ್ರಿಂದ ನಾವು ಗಾರ್ಡನ್ದಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಸಾಕಷ್ಟು ನೂರಾರು ಜನರು ನಮ್ಮ ರಾಯಚೂರಲ್ಲಿ ಇದ್ದಾರೆ, ಎಲ್ಲ ವರ್ಗದ ಕಲಾವಿದರು. ನಮಗೆ ಒಂದು ನಿವೇಶನ ಇಲ್ಲ. ಒಂದು ಕಲಾವಿದರ ಆಫೀಸ್ ಮಾಡ್ಕೊಳ್ಳೋಕ್ಕಾಯ್ತು, ನಾವು ಬೈಠಕ್ ಮಾಡ್ಕೊಳ್ಳಿಕ್ಕೆ, ಮೀಟಿಂಗ್ ಮಾಡ್ಕೊಳ್ಳಿಕ್ಕೆ, ಏನಾದರೂ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೊಂದು ನಮ್ಮದೇ ಆದಂಥ ಒಂದು ಸ್ಥಳಾವಕಾಶವಿಲ್ಲ. ದಯವಿಟ್ಟು ಸರ್ಕಾರದವರು, ಅಧಿಕಾರಿ ವರ್ಗದವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ನಾನು ಈ ಮೂಲಕ ಎಲ್ಲ ಕಲಾವಿದರ ಪರವಾಗಿ ನಾನು ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಏನ್ರಿ, ಸರ್ಕಾರದಿಂದ ಕಿಟ್ ಬಂದಿಲ್ಲ, ಕೇವಲ 2,000 ರೂಪಾಯಿ. ಅದು ಕೆಲವು ಜನರಿಗೆ ಬಂದಿದೆ. ಒಂದು 100 ಮಂದಿ ಆಜುಬಾಜು ಬಂದರಿಗೆ 2,000 ರೂಪಾಯಿ ಬಂದಿದೆ. ಅದು 3 ತಿಂಗಳ ದಾಟಿದ ನಂತರ ಅದು 2,000 ರೂಪಾಯಿ ಯಾವ ಇದಕ್ಕಾಗ್ತದೆ ಅದು ಗೊತ್ತಾಗ್ತಿಲ್ಲ. ಅದಕ್ಕೆ ಇನ್ನೊಂದು ನಾವೇನೋ ಒಂದು ಮನವಿ ಇಡ್ತಾ ಇದ್ವಿ ಅಂತಂದ್ರೆ, ಈಗ ಲಾಕ್ಡೌನ್ ಸ್ವಲ್ಪ ಓಪನ್ ಆಗಿದೆ, ಮದುವೆಗಿದುವೆ ಸ್ವಲ್ಪ ಮಾಲ್ಗಳು ಎಲ್ಲ ಓಪನ್ ಆಗಿದೆ, ಅಂಗಡಿ ನಮ್ಮ ಕೂಡ ಮದುವೆಯಲ್ಲಿ ಈಗ 50 ಜನರನ್ನ ಕರ್ಕೊಂಡು ಮದುವೆ ಮಾಡ್ರಿ ಅಂತ ಹೇಳ್ತಾರೆ. ಒಂದು ನಿವೇಶನವನ್ನು ಒದಗಿಸಿಕೊಡಬೇಕೆಂದರು. ಕಲಾವಿದರಾದ ವೆಂಕಟಲಕ್ಷ್ಮಿ ಕುಲಕರ್ಣಿ, ಮಹಾಲಕ್ಷ್ಮಿ, ಸುಗ್ರೇಶ್ ಹಾಸ್ಕ್ಯಾಳ್, ನರ್ಸಿಂಗ್ ಮಲ್ಕಾರಿ, ಜೋಸೆಫ್ ಆಶಾಪುರ್,
ಸೇತು ಮಾಧವ್ ಕೆರೂರು, ಪಿಕ್ಲಿಹಾಳ್ ಅಯ್ಯಪ್ಪಸ್ವಾಮಿ ಹಿರೇಮಠ್, ಸುಧಾಕರ್ ಅಸ್ಕೆಹಾಳ್, ಗುರುನಾಥ್ ಪಿಜಿ ವೈದ್ಯ, ನರೇಂದ್ರ ಕುರ್ಡಿ, ಎಎಸ್ ರಘುಕುಮಾರ್, ವಿಜಯಕುಮಾರ್ ದಿನ್ನಿ ಹಾಗೂ ಇನ್ನಿತರರು ಸಂಗೀತ ಸೇವೆ ಸಲ್ಲಿಸಿದರು. ನಾನು ಮಾಡಿದೆ, ನಾನು ನೀಡಿದೆ, ನಾನು ಮಾಡಿದೆ, ನಾನು ನೀಡಿದೆ, ನಾನು ಮಾಡಿದೆ, ನಾನು ನೀಡಿದೆ, ನಾನು ನೀಡಿದೆ, ನಾನು ಮಾಡಿದೆ, ನಾನು ನೀಡಿದೆ. ಗುರುಕುಮಾರ ಭಾವವ ಹಿಡಿಸಿ ಎತ್ತಿಕೊಳ್ಳಯ್ಯ, ನಾನು ಮಾಡಿದೆ, ನಾನು. ಈ ಸಂದರ್ಭದಲ್ಲಿ ಪಂಚಾಯಿತಿ ಪಂಚಾಕ್ಷರಿ ಗವಾಯಿ ಟ್ರಸ್ಟ್ನ ಅಧ್ಯಕ್ಷರಾದ ಸುಗುರೇಶ್ ಅಸ್ಕೆಹಾಳ್, ಖಜಾಂಚಿ ವೆಂಕಟೇಶ್ ಆಲ್ಕೋಡ್, ಜಿಲ್ಲಾ ಕಲಾವಿದರ ಸಂಘದ ಅಧ್ಯಕ್ಷರಾದ ಜೋಸೆಫ್ ಆಶಾಪುರ್, ಉಪಾಧ್ಯಕ್ಷ ಸೇತು ಮಾಧವ್ ಕೆರೂರು, ಕಾರ್ಯದರ್ಶಿ ರಂಗಸ್ವಾಮಿ, ಖಜಾಂಚಿ ಸುಧಾಕರ್ ಅಸ್ಕೆಹಾಳ್ ಹಾಗೂ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡರ 54ನೇ ಹುಟ್ಟುಹಬ್ಬದ ಅಂಗವಾಗಿ ಕೊರೋನಾ ವಾರಿಯರ್ಸ್ಗಳಾದ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡರ 54ನೇ ಹುಟ್ಟುಹಬ್ಬದ ಅಂಗವಾಗಿ ಕೊರೋನಾ ವಾರಿಯರ್ಸ್ಗಳಾದ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕರವೇ ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ ನೇತೃತ್ವದಲ್ಲಿ ನಗರದ ರೈತ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೊರೋನಾ ಸೋಂಕು ತಡೆಗೆ ಶ್ರಮಿಸುವ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಸಿಗಳನ್ನು ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ ಮಾತನಾಡಿ, ಟಿ.ಎ. ನಾರಾಯಣಗೌಡರು ಕರವೇ ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯವೇ ಮೆಚ್ಚುವ ಕಾರ್ಯವನ್ನು ಮಾಡಿದ್ದಾರೆ. ಕನ್ನಡಿಗರ ಪರ ಧ್ವನಿ ಎತ್ತುವ ಮೂಲಕ ರಾಜ್ಯದ ನೆಲಜಲ ಭಾಷೆ ಉಳಿವಿಗಾಗಿ ಶ್ರಮಿಸುತ್ತಿದ್ದಾರೆ ಎಂದರು. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಕೊರೋನಾ ತಡೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಮ್ಮೆಲ್ಲರ ಹೋರಾಟದ ಗುರುಗಳು, ಶಿಕ್ಷಣ ಪ್ರೇಮಿ, ಇವತ್ತೇನಾದರೂ ಕರ್ನಾಟಕದಲ್ಲಿ ಕನ್ನಡಕ್ಕೆ ಏನಾದರೂ ಬೆಲೆ ಇದೆ ಅಂತಂದರೆ ಅದು ನಾರಾಯಣಗೌಡರ ಕಾರಣ. ಅವರು ಕಟ್ಟಿದಂಥ ಈ ಒಂದು ಎಮ್ಮರ ಒಂದು 64 ಲಕ್ಷ ಕಾರ್ಯಕರ್ತರು ಇವತ್ತು ಹಬ್ಬದ ವಾತಾವರಣ ನಮಗೆಲ್ಲರಿಗೆ. ಯಾಕಂದರೆ ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣಗೌಡರ 54ನೇ ಹುಟ್ಟುಹಬ್ಬವನ್ನು ನಾವು ನಾನು ಸಂಘಟನೆಗೆ ಸೇರಿ 15 ವರ್ಷ ಆಯಿತು, ಅಧ್ಯಕ್ಷ ಆಗಿ 10 ವರ್ಷ ಆಯಿತು. ಅತಿ ವಿಜೃಂಭಣೆಯಿಂದ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬವನ್ನು ರಕ್ತದಾನ ಶಿಬಿರ ಆಗಲಿ, ಅನಾಥ ಮಕ್ಕಳ ಅಂಧ ಮಕ್ಕಳ ಶಾಲೆ, ಸಸಿ ನಡೀತಕ್ಕಂಥ ಕಾರ್ಯಕ್ರಮ, ಆಮೇಲೆ ನೇತ್ರ ಚಿಕಿತ್ಸಾ ಕಾರ್ಯಕ್ರಮಗಳು, ಅನೇಕ ಕಾರ್ಯಕ್ರಮ ನಾನು ಅಧ್ಯಕ್ಷ ಆದಮೇಲೆ 10 ವರ್ಷದಿಂದ ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಬಂದು. ಆದರೆ ಇವತ್ತಿನ ದಿನ ಈ ಕೋವಿಡ್-19 ಈ ಎಮ್ಮಾರಿ ಇಡೀ ದೇಶ ಅಲ್ಲದೆ ಇಡೀ ಏಷ್ಯಾ ಖಂಡದಲ್ಲಿ ಎಲ್ಲ ದೇಶಗಳನ್ನು ಈ ಕೊರೋನಾ ಅನ್ನೋ ಒಂದು ಎಮ್ಮಾರಿ ಬಂದು ಜನರಲ್ಲಿ ಭಾಳ ತ್ರಾಸ ಮಾಡ್ತಕ್ಕಂಥ ವಿಷಯ ಇದೆ. ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಿಂದ ಆದೇಶ
ಈ ಒಂದು ಕೊರೋನಾ ಸಂದರ್ಭದಲ್ಲಿ ಯಾರು ನನ್ನ ಹುಟ್ಟುಹಬ್ಬದನ್ನು ಅದ್ದೂರಿಯಾಗಿ ಏನು ಬೇಡ ಅಂತ ಹೇಳಿದ್ರೆ, ಆದರೆ ಜಿಲ್ಲಾ ಘಟಕದ ನಮ್ಮ ಎಲ್ಲ ಪದಾಧಿಕಾರಿಗಳ ನಿರ್ಣಯದ ಪ್ರಕಾರ ಸರಳವಾಗಿ ಆಚರಣೆ ಮಾಡೋಣ ಅಂತೇಳಿ ಒಂದು ಸಭೆ ಸೇರಿ ಆ ವಿಚಾರದಲ್ಲಿ ಅಂದ್ಕೊಂಡಿದ್ದೀವಿ. ಆದರೆ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಆದರೆ ಒಂದು ನಮಗೆ ಒಂದು ಸಲಹೆ ಬಂತು, ಇಲ್ಲ ಈ ರೀತಿಯಾಗಿ ನೀವು ಕಾರಿಯರ್ಸ್ಗೆ ನೀವು ಸನ್ಮಾನ ಮಾಡೋದ್ರ ಮುಖಾಂತರ ಅವರಲ್ಲಿ ಇನ್ನೂ ಹೆಚ್ಚಿನ ಸ್ಥೈರ್ಯ, ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಆಗ್ಬೇಕು. ಯಾಕಂತಂದರೆ ಇವತ್ತಿನ ದಿನ ಎಲ್ಲೋ ಒಂದು ಪಕ್ಕದಲ್ಲಿ ಕೊರೋನಾ ಬಂದಿದೆ ಅಂತಂದರೆ ಅದರನ್ನು ಬಿಟ್ಟು ನಮ್ಮ ಮನೆ ಸೇರ್ತಕ್ಕಂಥದ್ದು. ಆದರೆ ಇವತ್ತಿನ ದಿನ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ತಮ್ಮ ತಮ್ಮ ಕುಟುಂಬಗಳನ್ನು ಬಿಟ್ಟು ಸರ್ಕಾರ ಆದೇಶ ಪ್ರಕಾರ ಕೊರೋನಾ ಇರ್ಲಿಕ್ಕೆ ಹೋಗಲಿ ಸರ್ಕಾರ ಆದೇಶ ಪ್ರಕಾರ ಎಲ್ಲ ಮನೆಗಳಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಒಂದು ವಿಚಾರಗಳನ್ನು ಸರ್ಕಾರದಲ್ಲಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರಲ್ಲ, ತಮ್ಮಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕವನ್ನು ಅಭಿನಂದನೆ ತಿಳಿಸುತ್ತಾ ಈ ಒಂದು ಸಣ್ಣದಾದ ಒಂದು ಸನ್ಮಾನ ತಾವು ಮಾಡ್ತಕ್ಕಂಥ ಕೆಲಸಕ್ಕೆ ಸ್ಫೂರ್ತಿ ಆಗಲ್ಲ ಅನ್ನೋ ಒಂದು ವಿಚಾರದಲ್ಲಿ ಇವತ್ತಿನ ದಿನ ಸಣ್ಣ ಸತ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ನಿಮ್ಮ ಜೊತೆ ನಾವಿದ್ದೀವಿ. ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷೆ ಎಚ್ ಪದ್ಮ ಮಾತನಾಡಿದರು. 54ನೇ ಜನ್ಮದಿನ ಆಚರಣೆಯನ್ನು ಇವತ್ತು ಮಾಡಿದ್ದಾರೆ. ಅದರಲ್ಲಿ ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತರನ್ನು ಮತ್ತು ಆಶಾ ಕಾರ್ಯಕರ್ತೆಯರನ್ನು ಕೂಡ ಇವತ್ತು ನಾವು 19 ಕೋವಿಡ್ ಕೆಲಸ ಮಾಡ್ತಕ್ಕಂಥ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರನ್ನು ಗುರುತಿಸಿ ಇವತ್ತು ಅವರು ಹುಟ್ಟಿದಬ್ಬದ ದಿನದಿಂದ ನಮಗೆಲ್ಲ ಸಂತೋಷಪಡಿಸಿ, ನಮಗೆ ಇನ್ನಷ್ಟು ಕೆಲಸದ ಬಗ್ಗೆ ನಮಗಿನ್ನು ಅರಿವು ಮೂಡಿಸಿ ನಮ್ಮ ಕೆಲಸ ಮಾಡ್ತಕ್ಕಂಥದ್ದನ್ನು ಗುರುತಿಸಿ ಇವತ್ತು ನಮಗೇನೆಲ್ಲ ಅಂಗನವಾಡಿಯವ್ರಿಗೆ, ಆಶಾದವ್ರಿಗೇನು ಸನ್ಮಾನ ಮಾಡಿದ್ದಾರಲ್ಲ, ನಮ್ಮೆಲ್ಲರ ಹೃತ್ಪೂರ್ವಕ ಅಭಿನಂದನೆಗಳು, ಹುಟ್ಟಿದಬ್ಬಕ್ಕೆ ಶುಭಾಶಯಗಳನ್ನು ನಮ್ಮೆಲ್ಲರ ಪರವಾಗಿ ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ಆದರೂ ಕೂಡ ನಾವು ಇವತ್ತೇನು ಕೊರೋನಾ ವೈರಸ್ದ ಬಗ್ಗೆ ಕೆಲಸ ಮಾಡ್ತಿದ್ವಲ್ಲ, ಇನ್ನಿಷ್ಟು ನಾವು ನಮ್ಮ ಕರ್ನಾಟಕದಲ್ಲಿ ಎಲ್ಲಾದರೂ ಕೂಡ ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ಕೂಡ ನಮ್ಮ ಅಂಗನವಾಡಿ ಮತ್ತು ಆಶಾದವ್ರು ಎಲ್ಲೆಲ್ಲಿದ್ದೀವಿ ಎಲ್ಲರೂ ಕೂಡ ನಾವು ಇವತ್ತು ಕೊರೋನಾವನ್ನು ಓಡಿಸಲಿಕ್ಕೆ ಏನು ಪ್ರಯತ್ನ ಮಾಡಬೇಕು, ಮನೆ ಮನೆಗೆ ಭೇಟಿ ಕೊಟ್ಟು ಮತ್ತು ಅವೆಲ್ಲ ಏನೇನು ನಾವು ಸರ್ವೆಗಳು ಮಾಡ್ತೀವಿ, ಸರ್ಕಾರ ನಮಗೆ ಏನು ಒಪ್ಪಿಸೋದು ಆ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಅವರು ಹುಟ್ಟಿದ ಹಬ್ಬದ ದಿನದಂದು ನಾವೆಲ್ಲರೂ ಒಂದು ವಚನವನ್ನು ಕೊಡ್ತಾ ಇದ್ದೇವೆ. ನಮ್ಮ ಕರ್ನಾಟಕಕ್ಕೆ ಎಲ್ಲಿ ಕೂಡ ನಮಗೆ ಏನೂ ಧಕ್ಕೆ ಆಗಲಾರ್ದಂಥ ಕೆಲಸವನ್ನು ನಾವು ಇವತ್ತು ಮಾಡಿ ತೋರಿಸ್ಬೇಕಂತ ಒಂದು ಇವತ್ತು ನಾವು ಪಣ ತೊಟ್ಟು ಹೇಳೋಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ನೀವೆಲ್ಲರೂ ನಮಗೆ ಸಹಕಾರ ಕೊಟ್ಟರೆ ಮಾತ್ರ ನಾವೆಲ್ಲ ಮಾಡೋಕ್ಕೂ ಆಗ್ತದೆ. ನಿಮ್ಮೆಲ್ಲರ ಸಹಕಾರ ಬೇಕು. ಎಲ್ಲರೂ ಕಲಿತು ನಾವು ರಕ್ಷಣಾ ವೇದಿಕೆ ಆಯಿತು, ಇನ್ನು ಹಲವಾರು ಸಂಘಟನೆಗಳು ಸೇರಿ ನಾವೆಲ್ಲ ಕರವೇ ಪದಾಧಿಕಾರಿಗಳಾದ MS ಮದನಿ, ಸೈಯದ್ ಬಶೀರುದ್ದೀನ್, MD ಸಾದಿಕ್, ಫಿರೋಜ್, ರಮೇಶ್ ಪಡ್ಕೋಟೆ, ಶಾನ್ವಾಜ್, ವೀರೇಶ್ ಪವಾರ್ ಸೇರಿದಂತೆ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತಾಲೂಕಿನ ಒಡ್ಡೇಪಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಮೀನು ಅಕ್ರಮವಾಗಿ ಕಬಳಿಸುತ್ತಿರುವ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ತಾಲೂಕಿನ ಒಡ್ಡೇಪಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಮೀನು ಅಕ್ರಮವಾಗಿ ಕಬಳಿಸುತ್ತಿರುವ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ತಾಲೂಕಿನ ಚಂದ್ರಬಂಡ ಹೋಬಳಿ ಒಡ್ಡೇಪಲ್ಲಿ ಗ್ರಾಮದ ಸರ್ವೆ ನಂಬರ್ 240 ವಿಸ್ತೀರ್ಣ 11.30 ಗುಂಟೆ ಜಮೀನು ಪೈಕಿ 2.36 ಗುಂಟೆ ಜಮೀನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡೇಪಲ್ಲಿ ಗ್ರಾಮದಲ್ಲಿ ಕಟ್ಟಡ ನಿರ್ಮಾಣಕ್ಕಾಗಿ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿರುವ ಜಮೀನಿನಲ್ಲಿ ಅಕ್ರಮ ಮಾಡಿಕೊಂಡಿರುವ ರಂಗಪ್ಪ ತಂದೆ ಹನುಮಂತು, ಜಂಬಪ್ಪ ತಂದೆ ಹನುಮಂತು, ನರಸಿಂಹಲು ತಂದೆ ಆಂಜನೇಯ, ತಿಪ್ಪಯ್ಯ ತಂದೆ ಲಕ್ಷ್ಮಯ್ಯ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಯಾಪಿಲ್ದಿನ್ನಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸಹ ಸರ್ಕಾರಿ ಜಮೀನು ತಂಟೆಗೆ ಹೋಗದಂತೆ ತಿಳಿಸಿದರು. ಸರ್ಕಾರದ ನಿಯಮಾವಳಿಗಳನ್ನು ಉಲ್ಲಂಘಿಸಿ ಜಮೀನನ್ನು ದೌರ್ಜನ್ಯದಿಂದ ಚಿಕನ್ ಸೆಂಟರ್ ಹಾಕಿ ಅದರ ಬಾಡಿಗೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಶಾಲೆಗೆ ಮಂಜೂರಾದ ಜಮೀನಿನಲ್ಲಿ ಟ್ರ್ಯಾಕ್ಟರ್ನಿಂದ ಟಿಲ್ಲರ್ ಹೊಡೆದಿದ್ದಾರೆ. ಶಾಲೆಗೆ 4 ಶಾಲಾ ಕೊಠಡಿಗಳು, 1 ಶೌಚಾಲಯ, 1 ಅಡಿಗೆ ಕೋಣೆ ಹಾಗೂ ಶಾಲಾ ಕಾಂಪೌಂಡ್ ಕಾಮಗಾರಿಗಳು ಮಂಜೂರಿಯಾಗಿದ್ದು ಇವರ ದೌರ್ಜನ್ಯದಿಂದ ಕಾಮಗಾರಿಗಳು ಸ್ಥಗಿತಗೊಂಡಿವೆ. ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಶಾಲೆಗೆ ಮಂಜೂರಾದ ಸರ್ಕಾರ ಜಮೀನನ್ನು ಕೂಡಲೇ ರಕ್ಷಣೆ ಮಾಡಬೇಕೆಂದು ಒತ್ತಾಯಿಸಿದರು. ಚಂದ್ರಬಂಡ ಹೋಬಳಿಯ ಮೇಡಮ್ ಒಡ್ಡೇಪಲ್ಲಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 2 ಎಕರೆ 30 ಗುಂಟೆ ಜಮೀನು ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದ್ದಾರೆ. ಅದು ಈಗಾಗಲೇ ಏನಪ್ಪ ಅಂತಂದರೆ ಅಲ್ಲಿರ್ತಕ್ಕಂಥ 4 ಜನ ವ್ಯಕ್ತಿಗಳು ಅದನ್ನು ಮುಂಬೈ ರಂಗಪ್ಪ ತಂದೆ ಹನುಮಂತು, ಜಂಬಪ್ಪ ತಂದೆ ಹನುಮಂತು, ನರಸಿಂಹಲು ತಂದೆ ಆಂಜನೇಯ, ತಿಪ್ಪಯ್ಯ ತಂದೆ ಲಕ್ಷ್ಮಯ್ಯ ಇವರುಗಳೇನಪ್ಪ ಅಂದರೆ ಆ ಸರ್ಕಾರಿ ಜಾಗದಲ್ಲಿ ಉಳುಮೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಎರಡನೇದಾಗಿ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿ ಅದನ್ನು ಈಗಾಗಲೇ ಶಾಲೆ ಹದ್ದುಬಸ್ಸಿಗೆ ಕೊಟ್ಟಿದ್ದಾರೆ. AC ಎಲ್ಲನೂ ಆದೇಶ ಆಗಿದೆ, ಎಲ್ಲನೂ ಆಗಿದೆ. ಆ ಶಾಲೆಗೆ ನಮ್ಮ 4 ಕಟ್ಟಡಗಳು ಮಂಜೂರಾಗಿದೆ. ಆಮೇಲೆ ಶಾಲಾ ಕಾಂಪೌಂಡ್ ಆಗಿದೆ, 1 ಅಡಿಗೆ ಕೋಣೆ ಮಂಜೂರಾಗಿದೆ, ಶೌಚಾಲಯ ಮಂಜೂರಾಗಿದೆ. ಇಷ್ಟಾದರೂ ನಮ್ಮ ಯಾಪಲ್ಲಿನ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಅಲ್ಲಿ ಹೋಗಿ ಸಂಬಂಧಪಟ್ಟವರಿಗೆ ಅವರಿಗೆ ತಿಳಿಸಿದ್ರು. ನೋಡ್ರಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ, ಅದಕ್ಕೆ ನೀವು ಅದರ ಹತ್ರ ಹೋಗ್ಕೂಡ್ದಂತ ಪೊಲೀಸ್ ಇಲಾಖೆಯವ್ರು ತಿಳಿಸಿದ್ರು ಕೂಡ
ದೌರ್ಜನ್ಯದಿಂದ ಏನಪ್ಪ ಅಂತಂದ್ರೆ ಅವರು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಮುಖಂಡರಾದ ಶಿವರಾಜ್ ಗಂಟಿ, ಬಜಾರಪ್ಪ, ಷಣ್ಮುಖಪ್ಪ ಗಂಟಿ, ಮೈಲಾರಿ ಒಡ್ಡೇಪಲ್ಲಿ, ಹನುಮಂತು ಸೇರಿದಂತೆ ಉಪಸ್ಥಿತರಿದ್ದರು. ಕೊರೋನಾ ಚಿಕಿತ್ಸೆ ಕಾರ್ಯದಲ್ಲಿ ತೊಡಗಿರುವ ಓಪೆಕ್ ಸಿಬ್ಬಂದಿಗಳಲ್ಲಿ ಆತಂಕ ಹೆಚ್ಚಳವಾಗುತ್ತಿದೆ. ವೈದ್ಯರು ಹಾಗೂ ನರ್ಸಿಂಗ್ ಸಿಬ್ಬಂದಿಗಳಿಗೆ ಸಕಾಲಕ್ಕೆ ಕ್ವಾರಂಟೈನ್ಗೆ ಅವಕಾಶ ನೀಡದೇ ಇರುವ ಆಡಳಿತ ಕ್ರಮದಿಂದ ಸೋಂಕು ಹರಡುವ ಭೀತಿ ಕಾಡುವಂತಾಗಿದೆ. ಕೊರೋನಾ ಚಿಕಿತ್ಸೆ ಕಾರ್ಯದಲ್ಲಿ ತೊಡಗಿರುವ ಓಪೆಕ್ ಸಿಬ್ಬಂದಿಗಳಲ್ಲಿ ಆತಂಕ ಹೆಚ್ಚಳವಾಗುತ್ತಿದೆ. ವೈದ್ಯರು ಹಾಗೂ ನರ್ಸಿಂಗ್ ಸಿಬ್ಬಂದಿಗಳಿಗೆ ಸಕಾಲಕ್ಕೆ ಕ್ವಾರಂಟೈನ್ಗೆ ಅವಕಾಶ ನೀಡದೇ ಇರುವ ಆಡಳಿತ ಕ್ರಮದಿಂದ ಸೋಂಕು ಹರಡುವ ಭೀತಿ ಕಾಡುವಂತಾಗಿದೆ. ಕೊರೋನಾ ಚಿಕಿತ್ಸಾ ಕರ್ತವ್ಯಕ್ಕೆ ನಿಯುಕ್ತಿಯಾಗಿರುವ ನರ್ಸಿಂಗ್ ಸಿಬ್ಬಂದಿಯೊಬ್ಬರಲ್ಲಿ ಸೋಂಕು ಕಂಡು ಬಂದಿರುವುದು ಆಸ್ಪತ್ರೆ ಸಿಬ್ಬಂದಿಗಳು ಭಯದ ನೆರಳಿನಲ್ಲಿ ಕಾರ್ಯನಿರ್ವಹಿಸುವಂತಾಗಿದೆ. ಆಸ್ಪತ್ರೆಯ ಮುಖ್ಯಸ್ಥರ ನಿರ್ಲಕ್ಷ್ಯದಿಂದಾಗಿ ಕೋವಿಡ್-19 ನಿಯಮಗಳನ್ನು ಪಾಲಿಸದೇ ಇರುವುದು ಸಿಬ್ಬಂದಿಗಳಲ್ಲಿ ಆತಂಕ ಮನೆ ಮಾಡಿದೆ. ಆಸ್ಪತ್ರೆಯ ಸಿಬ್ಬಂದಿಯೊಬ್ಬರು ಹೇಳುವಂತೆ ಆಸ್ಪತ್ರೆಯ ಮುಖ್ಯಸ್ಥರು ನಿರಂತರ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಕ್ವಾರಂಟೈನ್ಗೆ ಅವಕಾಶ ನೀಡದೇ ಇರುವುದರಿಂದ ಸಮಸ್ಯೆಯಾಗಿದೆ. ಸಿಬ್ಬಂದಿಯೊಬ್ಬರು ನಿರಂತರವಾಗಿ ಕೆಲಸ ಮಾಡಿದ್ದು ಹೋಮ್ ಕ್ವಾರಂಟೈನ್ಗೂ ಅವಕಾಶ ನೀಡದೇ ಇರುವುದರಿಂದ ಸೋಂಕು ಕಂಡುಬಂದಿದೆ ಎಂದು ಹೇಳಲಾಗಿದೆ. ಆಸ್ಪತ್ರೆ ಸಿಬ್ಬಂದಿಗಳು ಸೇರಿದಂತೆ ಕುಟುಂಬದವರೊಂದಿಗೆ ಸಂಪರ್ಕ ಹೊಂದಿರುವುದರಿಂದ ಸೋಂಕು ವಿಸ್ತರಿಸಿಕೊಳ್ಳುವ ಭಯ ಪ್ರಾರಂಭವಾಗಿದೆ. ಓಪೆಕ್ ಆಸ್ಪತ್ರೆಯಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ಸಕಾಲಕ್ಕೆ ಚಿಕಿತ್ಸೆ ದೊರೆಯದೇ ಇರುವ ಸಾಕಷ್ಟು ದೂರುಗಳಿದ್ದರೂ ಕ್ರಮವಾಗದೇ ಇರುವುದರಿಂದ ಆಸ್ಪತ್ರೆಯ ಮುಖ್ಯಸ್ಥರು ಆಡಿದ್ದೇ ಆಟ ಎನ್ನುವಂತಾಗಿದೆ. ಆಸ್ಪತ್ರೆಯಲ್ಲಿ ಆಗುತ್ತಿರುವ ಅವಾಂತರಗಳು ಜಿಲ್ಲಾಡಳಿತದ ಗಮನಕ್ಕೆ ಬಾರದೇ ಇರುವುದರಿಂದ ಅವ್ಯವಸ್ಥೆ ಸರಿಪಡಿಸುವ ಕಾರ್ಯವೂ ನಡೆಯುತ್ತಿಲ್ಲ. ಸ್ಟಾಫ್ ನರ್ಸ್ ಒಬ್ಬರಲ್ಲಿ ಸೋಂಕು ಕಂಡು ಬಂದಿರುವ ಕುರಿತು ಸಿಬ್ಬಂದಿಗಳಿಗೆ ಮಾಹಿತಿ ದೊರಕಿದ್ದು ಚಡಪಡಿಕೆ ಪ್ರಾರಂಭವಾಗಿದೆ. ಪ್ರಥಮ ಮತ್ತು ದ್ವಿತೀಯ ಸಂಪರ್ಕ ಹೊಂದಿರುವವರ ಪತ್ತೆ ಕಾರ್ಯ ನಡೆಯಬೇಕಿದೆ. ಆದರೆ ಐಸೋಲೇಷನ್ ವಾರ್ಡ್ಗೆ ನರ್ಸ್ ಇವರನ್ನು ದಾಖಲಿಸಲಾಗಿದೆ. ನಗರದ ಸರ್ವೆ ನಂಬರ್ 1167/1 ಮತ್ತು 1167/2 ಅರಣ್ಯ ಇಲಾಖೆಯ ಜಮೀನನ್ನು ಕೆಲ ಭೂ ಮಾಲೀಕರು ಅಕ್ರಮವಾಗಿ ಕಬಳಿಸದಂತೆ ಸೂಕ್ತ ಸರಹದ್ದನ್ನು ನಿರ್ಮಿಸಿ ಗುರುತು ಹಾಕಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ನಗರದ ಸರ್ವೆ ನಂಬರ್ 1167/1 ಮತ್ತು 1167/2 ಅರಣ್ಯ ಇಲಾಖೆಯ ಜಮೀನನ್ನು ಕೆಲ ಭೂ ಮಾಲೀಕರು ಅಕ್ರಮವಾಗಿ ಕಬಳಿಸದಂತೆ ಸೂಕ್ತ ಸರಹದ್ದನ್ನು ನಿರ್ಮಿಸಿ ಗುರುತು ಹಾಕಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ನಗರದ ನವೋದಯ ಆಸ್ಪತ್ರೆಯ ಎದುರುಗಡೆ ಇರುವ ಗುಲ್ಬರ್ಗಾ ಲೇಔಟ್ ಮತ್ತು ಅನಿಫ್ ಲೇಔಟ್ ಬಳಿ ಪ್ರಾದೇಶಿಕ ಅರಣ್ಯ ಇಲಾಖೆಗೆ ಸಂಬಂಧಿಸಿ ಭೂಮಿಯಲ್ಲಿ ಇತ್ತೀಚೆಗೆ ಭಾರಿ ಮಳೆಯಿಂದ ಗಾಳಿಗೆ ಮರಗಳು ಕೆಳಗೆ ಬಿದ್ದು ಅಪಾರ ಹಾನಿಯಾಗಿದೆ. ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಸರ್ವೆ ನಂಬರ್ 1165 ಹಿಸಾ 1 ಮತ್ತು ಸರ್ವೆ ನಂಬರ್ 1167 ಹಿಸಾ 2 ಭೂಮಿಗೆ ಕೆಲ ಸರ್ವೆ ಸಂಖ್ಯೆಗಳು ತುಂಬಾ ಹತ್ತಿರವಾಗಿದ್ದು ಇದರಿಂದ ಕೆಲ ಭೂ ಮಾಲೀಕರಿಗೆ ಅರಣ್ಯ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳಲು ಅನುಕೂಲವಾಗಲಿದೆ. ಆದ್ದರಿಂದ ಅರಣ್ಯ ಇಲಾಖೆಯ ಭೂಮಿಯನ್ನು ಸಂರಕ್ಷಣೆ ಮಾಡಬೇಕೆಂದು ರಾಜು ಪಟ್ಟಿ, ಪರಶುರಾಮ್ ಇತರರು ಒತ್ತಾಯಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಾಭಿವೃದ್ಧಿ ಕೋಶ ಇಇ ಮಲ್ಲಿಕಾರ್ಜುನ್ ಗೋಪಿಶೆಟ್ಟಿ ಮನೆ ಮೇಲೆ ಎಸಿಬಿ ದಾಳಿ, 4 ತಂಡಗಳಿಂದ ಏಕಕಾಲಕ್ಕೆ ತಪಾಸಣೆ. ತೆಲುಗು ಚಿತ್ರನಟ ನಂದಮೂರಿ ಬಾಲಕೃಷ್ಣರವರ 60ನೇ ವರ್ಷ ಜನ್ಮದಿನ, ಪೌರ ಕಾರ್ಮಿಕರಿಗೆ ಮಾಸ್ಕ್, ಸ್ಯಾನಿಟೈಸರ್ ವಿತರಣೆ. ತೋಟಗಾರಿಕೆ ಬೆಳೆ ಸಮೀಕ್ಷೆ ತಪ್ಪಾಗಿ ನಮೂದು, ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮನವಿ. ರಾಜ್ ಕಾಲುವೆ ಸ್ವಚ್ಛಗೊಳಿಸಲು ರಾಯಚೂರು ನಾಗರಿಕರ ವೇದಿಕೆಯಿಂದ ಜಿಲ್ಲಾಧಿಕಾರಿಗೆ ಮನವಿ. ಪುಟ್ಟರಾಜ್ ಗವಾಯಿಗಳ ಪುಣ್ಯಸ್ಮರಣೆ, ಕಲಾವಿದರ ಭವನ ನಿರ್ಮಾಣಕ್ಕೆ ನಿವೇಶನ ಒದಗಿಸಲಿ, ವೆಂಕಟೇಶ್ ಆಲ್ಕೋಡ್. ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡರ ಹುಟ್ಟುಹಬ್ಬ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಸನ್ಮಾನ. ಒಡ್ಡೇಪಲ್ಲಿ ಸರ್ಕಾರಿ ಶಾಲೆ ಜಮೀನು ಒತ್ತುವರಿ, ತೆರವಿಗೆ ಆಗ್ರಹಿಸಿ ಡಿಎಸ್ಎಸ್ ಒತ್ತಾಯ. ಓಪೆಕ್ ಆಸ್ಪತ್ರೆ ಸಿಬ್ಬಂದಿಗೆ ಕೊರೋನಾ ಸೋಂಕು, ಆಸ್ಪತ್ರೆ ಆಡಳಿತ ಅವ್ಯವಸ್ಥೆ, ಸಿಬ್ಬಂದಿಗಳಿಗೆ ದೊರೆಯದ ಸೌಲಭ್ಯ. ಅರಣ್ಯ ಇಲಾಖೆಯ ಭೂಮಿ ರಕ್ಷಿಸಲು ಡಿಎಸ್ಎಸ್ ಮನವಿ.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್, ಪ್ಲೇ ಗ್ರೂಪ್ ನರ್ಸರಿ ಎಲ್ಕೆಜಿ ಅಂಡ್ ಯುಕೆಜಿ, ಲಿಂಗಸ್ಕೂರ್ ರೋಡ್ ನಿಯರ್ ಓಲ್ಡ್ ಚೆಕ್ ಪೋಸ್ಟ್ ರಾಯಚೂರ್. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್ ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್ ರಾಯಚೂರ್. Next Gen Preschool. Eurokids, India's next gen preschool, making learning fun. ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್ ಇಂಗ್ಲಿಷ್ ಮೀಡಿಯಂ. ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್ ಎನ್ಜಿಒ ಕಾಲೋನಿ ರಾಯಚೂರ್. ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್, ನರ್ಸರಿ ಎಲ್ಕೆಜಿ ಯುಕೆಜಿ ಅಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್. ಅಡ್ರೆಸ್ ಲಿಂಗಸ್ಕೂರ್ ರೋಡ್ ಅಪೋಸಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಾಯಚೂರ್. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಎನ್ಡಿಎ ನೇತೃತ್ವದ ಭಾರತೀಯ ಜನತಾ ಪಕ್ಷವು ಕೇಂದ್ರದಲ್ಲಿ 2ನೇ ಅವಧಿಗೆ ಅಧಿಕಾರ ವಹಿಸಿಕೊಂಡು ಅನೇಕ ಜನಪರ ಯೋಜನೆಗಳು ಅನುಷ್ಠಾನಗೊಳಿಸುವ ಮೂಲಕ 1 ವರ್ಷ ಪೂರ್ಣಗೊಳಿಸಿದ ಸಂಭ್ರಮ. ಶುಭ ಕೋರುವವರು ಡಾಕ್ಟರ್ ಶಿವರಾಜ್ ಪಾಟೀಲ್, ಶಾಸಕರು, ರಾಯಚೂರು ನಗರ. ಶ್ರೇಯಾ ಅಕಾಡೆಮಿ, ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ. 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ರಿಂದ ಜೂನ್ 10, 2021 ವಿಸಿಟ್ ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ್ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಬಾಳ್ವಿನ್ Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard.